ಇದು ಯಾವ ತಳಿ ಸರ್? ಸುಹಾಸಿನಿ ತಳಿ. ಸುಹಾಸಿನಿ. ಸೊ ಇಲ್ಲಿ ಡಿಮಾಂಡ್ ಇದೆಯಾ ಕರಿಬೇವಿಗೆ? ಮೇಡಮ್ ಕರ್ಬೇವಿಗೆ ಡಿಮ್ಯಾಂಡ್ ಇದೆ ಮೇಡಮ್, ಆದರೆ ನಾವು ಸೃಷ್ಟಿ ಮಾಡ್ಕೋಬೇಕು ಮೇಡಮ್. ಇನ್ನೊಂದು ಏನಂತಂದ್ರೆ ಯಾವುದೇ ಕಾರಣಕ್ಕೂ ರೈತ ಈ ಮಾರ್ಕೆಟ್ಗೆ ಹೋಗಿ ಅವನಿಗೆ ಗುಲಾಮನಾಗಿ ಕೈ ಕಟ್ಟೋದ್ಕಿಂತ ನಾವೇ ರೈತ ಉದ್ಯಮಿಗಳಾದ್ರೆ ಬಹಳ ಒಳ್ಳೇದು ಮೇಡಮ್. ಒಂದು ಆಮೇಲೆ ನಾವು ಬೆಳೆದ ಬೆಳೆಗೆ ನಾವೇ ಬೆಲೆ ಕಟ್ಟಂಗೆ ಆದಾಗ ಮಾತ್ರ ಯಶಸ್ವಿ ಆಗ್ತಾನೆ ಮೇಡಮ್. ಓಕೆ. ಸೊ ಈಗ ನಾನು ಇಲ್ಲಿ ನೋಡ್ತಿರೋದು ಇದು ಎಷ್ಟು ಮಂತ್ ಸರ್? ಇದು 10 ಮಂತ್ ಮೇಡಮ್, ಹಾಕಿ 10 ಮಂತ್ ಮೇಡಮ್. ಸೊ ನಾರ್ಮಲ್ ಇಳುವರಿ ಕೊಡೋದಕ್ಕೆ ಕರಿಬೇವು ಎಷ್ಟು ಟೈಮ್ ತಗೊಳುತ್ತೆ ಮೇಡಮ್? ಮಿನಿಮಮ್ ಅಂದ್ರೆ 7 ರಿಂದ 8 ತಿಂಗಳು ಸಾಕು ಮೇಡಮ್. ಅದು ನಮ್ಮ ಭೂಮಿ ತಾಯಿಯಲ್ಲಿ ಎಷ್ಟು ಸತ್ವ ಫಲವತ್ತತೆ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್. ಹೌದು. ಯಾವುದೇ ಕಾರಣಕ್ಕೂ ಯಾವ ತರ ಬೆಳೆದ್ರು ನೀವು ಒಂದು ತಲೆ ಕಡೆ ವಿಷ ಹಾಕಬೇಡ್ರಿ, ಭೂಮಿ ತಾಯಿಗೆ ವಿಷ ಹಾಕಬೇಡ್ರಿ. ಭೂಮಿ ತಾಯಿಗೆ ವಿಷ ಹಾಕೋದು ಒಂದೇ, ನಮ್ಮ ಕುಟುಂಬಕ್ಕೆ ವಿಷ ಕೊಡೋದು ಒಂದೇ. ಒಂದು ಮೇಡಮ್, ಇದು ಬೆಡ್ ಮಾಡಿ ಮಾಡೋದು ಉತ್ತಮ ಮೇಡಮ್. ಬೆಡ್ ಮಾಡಿ ಮಾಡೋದ್ರಿಂದ ಮಲ್ಚಿಂಗ್ ಪೇಪರ್ ಹಾಕಿ ಮಾಡೋದ್ರಿಂದ ಮೊದಲನೇದಾಗಿ ಕಳೆ ಮೇಂಟೈನ್ ಆಗುತ್ತೆ. ಎರಡನೇದಾಗಿ ಮಳೆ ಜಾಸ್ತಿ ಆದಾಗ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಈ ಕರಿಬೇವಿನಲ್ಲಿ ಹಳದಿ ಎಳೆಗಳು ಬರ್ತವೆ ಮೇಡಮ್. ಅಂದ್ರೆ ಹಳದಿ ಎಳೆ ಅಂತಂದ್ರೆ ಇವಾಗ ನೀವು ಕೇಳಿತೀರ ಕೊಳೆ ರೋಗ ಅಂತ ಕೇಳಿತೀರಾ, ಅದೇ ತರದಲ್ಲಿ ಕರಿಬೇವು ಕೊಳೆ ರೋಗ ಬರುತ್ತೆ ಮೇಡಮ್. 15 ದಿವಸಕ್ಕೆ ಒಂದ್ಸತಿ ಕೊಟ್ರೆ ಸಾಕು ಅಷ್ಟೇ. ಹಾಗಾದ್ರೆ ನೀರ್ ಜಾಸ್ತಿ ಬೇಡ ಅನ್ಕೋತೀನಿ. ನೀರೇನ್ ಬೇಕಲ್ಲ ಮೇಡಮ್, ಲಿಮಿಟ್. ನಮ್ಮ ಅಡಿಕೆ ಗಿಡಕ್ಕೆ ಬಿಟ್ಟಂಗೆ ಬಿಟ್ರೆ ಸಾಕು ಮೇಡಮ್. ನಿಮಗೆ ಬೀಜ ಸಿಗದೆ ಜೂನ್ ತಿಂಗಳಲ್ಲಿ, ಜೂನ್ ಅಷ್ಟೇ, ಬೇರೆ ಸಿಗಲ್ಲ, ಬೇರೆ ಟೈಮಲ್ಲಿ ಸಿಗಲ್ಲ. ಆಮೇಲೆ ಒಂದು ಪ್ರಾಬ್ಲಮ್ ಏನು ಅಂದ್ರೆ ಈ ಬೀಜನ ಶೇಖರಣೆ ಮಾಡಿ ಇಟ್ಟು ಯಾವಾಗ ಬೇಕೋ ಇಕ್ಕೊಂಡು ಮಾಡಿ ಬೆಳೆಯಕ್ಕೆ ಬರೋದೇ ಇಲ್ಲ. ಎರಡೇ ದಿವಸದಲ್ಲಿ ನಾಟಿ ಮಾಡಬೇಕು. ಕಾರಣ ಇದು ಫಂಗಸ್ ಬರ್ತದೆ ಮೇಡಮ್. 1 kgಗೆ ಬರೋದು ಒಂದು kgಗೆ 1000 ಬೀಜ ಬರ್ತವೆ ಮೇಡಮ್. ಎಷ್ಟು ಬೆಲೆ ಸರ್ ಮೇಡಮ್? ಅವಾಗ ನಾನು ತರಿಸ್ಕೊಂಡೋಗ್ಲೇ 350 ಚಾಲ್ತಿ ಇತ್ತು, ಈಗ 400 ರೂಪಾಯಿ ಓಡ್ತಾ ಇದೆ ಮೇಡಮ್. ಒಂದೊಂದು ಓಲ್ಗೆ 3 ಬೀಜ ಹಾಕಿದೀವಿ ಮೇಡಮ್. ಕಾರಣ ಯಾಕೆ ಅಂದ್ರೆ 3 ಬೀಜ ಹಾಕಕ್ಕೆ ಕಾರಣ ಇದೆ ಮೇಡಮ್. ಈಗ 3 ಬೀಜದಲ್ಲಿ 3 ಬೀಜನೂ ಹುಟ್ಟಬಹುದು, 3 ಬೀಜದಲ್ಲಿ 2 ಹುಟ್ಟಬಹುದು, 1 ಹುಟ್ಟಬಹುದು, ಹುಟ್ಟತೇನೆ ಇರ್ಬೋದು. ಇಲ್ಲಿ ಮೇನ್ ಪಾಯಿಂಟ್ ಯಾಕೆ 3 ಬೀಜ ಹಾಕಬೇಕು ಅಂದ್ರೆ ಹತ್ರ ಇದ್ದಷ್ಟು ಕಡ್ಡಿ ದಪ್ಪ ಬರಲ್ಲ. ಕಡ್ಡಿ ದಪ್ಪ ಬರ್ದಂಗಿದ್ರೆ ನಮಗೆ ಮಾರ್ಕೆಟಲ್ಲಿ ಯಾವುದೇ ಸಮಸ್ಯೆ ಆಗಲ್ಲ. ಬಾಸ್ ವಾಲಾ, ಬಿ ದ ಬಾಸ್.